ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಕಷ್ಟು ಕಾಮೆಂಟ್ ಕೂಡ ಬರ್ತಾ ಇತ್ತು, ಕಟಿಂಗ್ ಹಾಕಿದ್ದೀರಾ, ಹೇಗಿದೆ ಗಿಡಗಳು ಇವಾಗ ತೋರಿಸಿ ಅಂತ. ಹಾಗೆ ದಾಸವಾಳ ಗಿಡಕ್ಕೆ ಮಿಲಿ ಬಗ್ಸ್ ಮತ್ತು ಫಂಗಸ್ ಅಟ್ಯಾಕ್ ಆದರೆ ಅದನ್ನು ಯಾವ ರೀತಿ ಸಿಂಪಲ್ ಆಗಿ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗೆ ನನ್ನ ಹತ್ರ ಇರೋವಂಥ ಎಲ್ಲ ದಾಸವಾಳದ ಗಿಡಗಳು ಕೂಡ ತೋರಿಸ್ತೀನಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಬಾಲ್ಕನಿಯಲ್ಲಿ ಒಂದು 10 ಗಿಡನ ಇಟ್ಕೊಂಡಿದ್ದೀನಿ. ಇರುವೆ ಇದೆ ಅಂತ ಅಂದರೆ ಅಲ್ಲಿ ಮಿಲಿಬಗ್ಸ್ ಇದ್ದೇ ಇದೆ ಅಂತ. ಮಿಲಿಬಗ್ಸ್ ತಿನ್ನೋದಕ್ಕಾಗಿ ಇರುವೆಗಳು ಬರೋದು. ಇರುವೆಯಿಂದ ಗಿಡಗಳಿಗೆ ಯಾವುದೇ ರೀತಿಯ ಹಾನಿ ಏನಿರೋದಿಲ್ಲ, ಆದರೆ ಮಿಲಿಬಗ್ಸಿಂದ ಗಿಡಗಳಿಗೆ ಹಾನಿ ಇದ್ದೇ ಇರುತ್ತೆ. ಮಿಲಿಬಗ್ಸ್ ಹೆಚ್ಚಾಗಿ ಎಲ್ಲಿ ಅಂತ ಹೇಳಿದ್ರೆ ಕಾಂಡದಲ್ಲಿ ಮತ್ತು ಚಿಗುರು ಬರುತ್ತಲ್ಲ ಬಡ್ಸ್, ಅಲ್ಲಿ ಮೊಗ್ಗುಗಳಲ್ಲಿ ಕೂಡ ಕಾಣಿಸುತ್ತೆ. ಎಲೆ ಹಿಂದೆಗಡೆ ಮತ್ತು ಸಣ್ಣ ಸಣ್ಣ ಚಿಗುರು ಬರುತ್ತಲ್ಲ ಅಲ್ಲಿ ಕೂಡ ಇರುತ್ತೆ. ಹಾಗೆ ಕಾಂಡ ಏನಿದೆ ಇಲ್ಲಿ ಫಂಗಸ್ ಜಾಸ್ತಿಯಾಗಿ ಬರುತ್ತೆ. ಈ ಡಿಸೆಂಬರ್ ಜನವರಿ ಟೈಮಲ್ಲಿ ಚಳಿಗಾಲದಲ್ಲಿ ಜಾಸ್ತಿಯಾಗಿ ಫಂಗಸ್ ಬರುತ್ತೆ. ಫಂಗಸ್ ಬಂದರೆ ಗಿಡ ಕಂಪ್ಲೀಟಾಗಿ ಹಾಳಾಗೋಗುತ್ತೆ. ಮಿಲಿಬಗ್ಸ್ ಬಂದರೂ ಕೂಡ ಗಿಡಗಳನ್ನ ನಾವು ಚೆನ್ನಾಗಿ ಅದಕ್ಕೆ ಔಷಧಿ ಸಿಂಪಡಿಸಿ ನೋಡ್ಕೋಬೋದು. ಫಂಗಸ್ ಬಂದರೆ ಸ್ವಲ್ಪ ಗಿಡಗಳನ್ನ ಉಳಿಸ್ಕೊಳ್ಳೋದು ಕಷ್ಟ ಅನಿಸುತ್ತೆ. ಏಕೆಂದರೆ ಅದು ಕಪ್ಪು ಈ ರೀತಿನಲ್ಲಿ ಇರುತ್ತೆ. ಅದು ಕಾಂಡ ಬೇರು ಎಲ್ಲನೂ ಕೂಡ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಈ ಬೇರಿಗೆ ಬರೋವಂಥ ಫಂಗಸ್ ಬೇರೆ, ಈ ಕಾಂಡಕ್ಕೆ ಬರೋವಂಥ ಫಂಗಸ್ ಬೇರೆ. ಬೇರಿಂದ ತಿನ್ಕೊಂಡು ಬಂದರೆ ಗಿಡನ ಉಳಿಸ್ಕೊಳ್ಳೋಕ್ಕಾಗಲ್ಲ, ಆದರೆ ಕಾಂಡದಿಂದ ಏನಾದರೂ ಹಾಳಾಗ್ತಿದ್ರೆ ಅದನ್ನು ಔಷಧಿ ಸಿಂಪಡಿಸಿ. ನಾನಿಲ್ಲಿ 2 ಲೀಟರ್ ಸ್ಪ್ರೇ ಬಾಟಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಗೋಧನ್ ಹರ್ಕ್ ಅಂತ, ಇದು ಗೋಮೂತ್ರನ ನೀವು ಆಯುರ್ವೇದಿಕ್ ಶಾಪಲ್ಲಿ ತೊಗೋಬೋದು, ಇಲ್ಲ ಹಳ್ಳಿಗಳಿಗೆ ಹೋದರೆ ಒಂದು ಬಾಟಲ್ಗೆ ಹಾಕ್ಕೊಂಡು ಬರ್ಬೋದು. 2 ಲೀಟರ್ ಬಾಟಲ್ಗೆ ಒಂದು ಮುಚ್ಚಳದಷ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಮುಚ್ಚಳನೂ ಹಾಕೋಬೋದು. ಹಾಗೆ 2 ಮುಚ್ಚಳ ಹಾಕ್ಕೊಂಡ್ರೆ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ. ಗೋಮೂತ್ರದಿಂದ ಗಿಡಗಳಿಗೆ ತುಂಬಾ ಬೆನಿಫಿಟ್ ಇದೆ. ಅದೊಂದು ಔಷಧಿ ರೀತಿಯಲ್ಲೂ ಕೂಡ ಉಪಯೋಗ ಆಗುತ್ತೆ. ನೀವು ಹಾಗೂ ಕೂಡ ನೀವು ಬುಡಕ್ಕೂ ಹಾಕೋಬೋದು. ಸ್ಪ್ರೇ ಬಾಟ್ಲಲ್ಲಿ ಒಂದು ವಾರಕ್ಕೆ ಒಂದ್ಸಲಿ ಅಥವಾ 2 ವಾರಕ್ಕೆ ಒಂದ್ಸಲಿ ಸ್ಪ್ರೇ ಮಾಡ್ತಾಯಿದ್ರೆ ಆವಾಗ ಯಾವುದೇ ರೀತಿ ಗಿಡಕ್ಕೆ ಫಂಗಸ್ ಆಗಲಿ ಮಿಲಿಬಗ್ಸ್ ಆಗಲಿ ಅಥವಾ ಯಾವುದೇ ಕೀಟಗಳು ಕೂಡ ಬರೋದಿಲ್ಲ. ನೀವು ಬೇಕಿದ್ರೆ ನೀರಿಗೆ ನೀಮ್ ಆಯಿಲ್ನು ಕೂಡ ಹಾಕಿ ಸ್ಪ್ರೇ ಮಾಡ್ಬೋದು. ಗಾಳಿ ಜೊತೆಗೆ ಧೂಳು ಬರುತ್ತೆ, ಎಲೆ ಮೇಲೆಲ್ಲ ಕುತ್ಕೊಂಡು ಗಲೀಜಾಗಿ ಕಾಣಿಸುತ್ತೆ ಅಂತ ನಾನು ಹಾಕೋದಿಲ್ಲ ಅಷ್ಟೇ. ಬುಡಕ್ಕೆ ಬೇಕಾದರೆ ಹಾಕಿದ್ರೆ ಅದು ಕೂಡ ವರ್ಕ್ ಆಗುತ್ತೆ. ನೀವು ಇದನ್ನು ವಾರಕ್ಕೆ 2 ರಿಂದ 3 ಸಾರಿ ಸ್ಪ್ರೇ ಮಾಡ್ಬೋದು, ಇಲ್ಲ ಅಂದರೆ ಎವ್ರಿ ಡೇ ಕೂಡ ಸ್ಪ್ರೇ ಮಾಡ್ಬೋದು. ನನ್ನ ಗಿಡದಲ್ಲಿ ನೀವು ನೋಡ್ಬೋದು ಅಷ್ಟಾಗಿ ಮಿಲಿಬಗ್ಸ್ ಕಾಣೋದಿಲ್ಲ. ಹಾಗೆ ಹುಡುಕಿದ್ರೂ ಕೂಡ ಎಲ್ಲೋ ಒಂದೊಂದು ಸಿಕ್ಕತ್ತೆ. ಹಾಗೆ ಸ್ಪ್ರೇ ಮಾಡೋದ್ರ ಮುಖಾಂತರನೂ ಕೂಡ ಅದು ಉದುರೋಗ್ತಾ ಇರುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ದಾಸವಾಳ ಗಿಡದಲ್ಲಿ ಹೂವು ಅರಳಕ್ಕೂ ಮುಂಚೆ ಮೊಗ್ಗು ಬಿದ್ದೋಗ್ತಾ ಇರುತ್ತೆ. ಏನಪ್ಪ ರೀಸನ್ ಅಂತ ಹೇಳಿದ್ರೆ ಬೇರ್ನಲ್ಲಿ ಫಂಗಸ್ ಇರುತ್ತೆ ಮತ್ತು ಬೇರ್ನಲ್ಲಿ ಸಣ್ಣ ಸಣ್ಣ ಹುಳಗಳು ಕೂಡ ಇರುತ್ತೆ. ಆ ಹುಳಗಳು ಬೇರ್ನ ತಿಂತಾ ಬರ್ತಾ ಇರುತ್ತೆ. ಹಾಗಾಗಿ ಮತ್ತು ನೀರು ಜಾಸ್ತಿ ಕೊಟ್ರೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈ ನೀರನ್ನು ಒಂದು ಸಾರಿ ಹಾಕಿ ನೋಡಿ, ಆವಾಗ ಕೂಡ ಹೂ ಬಿಡೋವಂಥ ಚಾನ್ಸಸ್ ಇರುತ್ತೆ. ಈ ನೀರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಒಂದು ಸಾರಿ ಯೂಸ್ ಮಾಡಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಹೆಚ್ಚಾಗಿ ಗಿಡಗಳಿಗೆ ಫಂಗಸ್ ಅಟ್ಯಾಕ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಚಳಿಗಾಲ ಟೈಮಲ್ಲಿ, ಡಿಸೆಂಬರ್ ಜನವರಿಯಲ್ಲಿ ಗಿಡಗಳಿಗೆ ಹೆಚ್ಚಾಗಿ ಫಂಗಸ್ ಅಟ್ಯಾಕ್ ಆಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚು ಗಾರ್ಡನ್ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ಹಾಗೆ ದಾಸವಾಳ ಗಿಡನ ಯಾವ ರೀತಿ ಗ್ರೋ ಮಾಡೋದು ಮತ್ತು ಯಾವ ಟೈಮಲ್ಲಿ ಕಟಿಂಗ್ ಮಾಡಿದ್ರೆ ಗಿಡ ಚೆನ್ನಾಗಿ ಬರುತ್ತೆ, ಯಾವ ಟೈಮಲ್ಲಿ ಗಿಡ ಕಟಿಂಗ್ನ ಹಾಕಬೇಕು, ಇಷ್ಟು ಇನ್ಫಾರ್ಮೇಷನ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.